ಯಾರು ಬಡವರು ಇದಾರೆ ಒಂದಿಷ್ಟು ಟೋಕನ್ ಮಾಡಿಸ್ತಿದ್ದೆ, 1000, 2000, 3000 ಹಳ್ಳಿ ಮೇಲೆ ಸೀಮಿತ. ನಾಳೆ ಎಷ್ಟು ತಗೊಂಡು ಹೋಗ್ತೀನಿ ಕಿಟ್ಟು ಅನ್ನೋದ್ರ 1ನೇ ಗ್ರಾಮದಿಂದ ಸ್ಟಾರ್ಟ್ ಮಾಡಬೇಕು. ಹಿಂದಿನ ದಿನ ನಮ್ಮ ಲೀಡರ್ಗಳಿಗೆ ಟೋಕನ್ಗಳು ಕೊಟ್ಟು ಕಳಿಸಿ. ಯಾರು ನಿಜವಾಗಿ ಬಡವರು ಇದ್ದಾರೆ ಅವ್ರ ಮನೆಗಳು ಟೋಕನ್ ತಲುಪಿಸ್ರಿ. ಅಲ್ಲಿ ಊರ್ ಮುಂದ್ಗಡೆ ಗ್ರೌಂಡ್ಗಳಲ್ಲಿ ಶಾಮಿಯಾನ ಹಾಕ್ಸ್ರಿ. ಡಿಸ್ಟೆನ್ಸ್ ಚೇರ್ ಹಾಕ್ಸಿದ್ದೆ, ನೀವು ನೋಡಿದ್ರೆ ಇಲ್ಲ, ಅದನ್ನು ಸಹ ನಮ್ದೇನು ಗೌರ್ಮೆಂಟ್ ರೂಲ್ ಇತ್ತು 3 ಅಡಿಗೆ. ಅದೇ ರೀತಿ ಶಾಮಿಯಾನದ ಕೆಳಗಡೆ ಡಿಸ್ಟೆನ್ಸ್ 3 ಅಡಿ ಒಂದು ಚೇರ್ ಹಾಕ್ಸಿ, ಅವ್ರು ಎದ್ದು ಬಂದು ಇಲ್ಲಿ ಕಿಟ್ ತಗೊಳಕರ್ಲು ಮತ್ತೆ ಗುಂಪು ಘರ್ಷಣೆ ಆಗೋದು ಬಿಡ, ಅವ್ರು ಕೂತಿರೋ ಜಾಗಕ್ಕೆ ಕಿಟ್ ಕೊಡಬೇಕು ಅನ್ನೋ ಒಂದು ವಿನೂತನ ವ್ಯವಸ್ಥೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಾನು ಮಾಡಿದ್ದು ಅನ್ಸುತ್ತೆ. ಕೊಡ್ಬೇಕು ಅನ್ನೋ ಚೇರ್ಗಳು ಹಾಕ್ಸಿ ಕಿಟ್ಗಳು ರೆಡಿ ಮಾಡಿಸೋ ಒಂದು ವ್ಯವಸ್ಥೆ ಮಾಡಿ ಮೊದಲನೇ ದಿನ ಚನ್ನಗಿರಿ ವಿಧಾನಸಭಾ ಟೌನ್ ಒಳಗೆ ಕೊಟ್ಟು ಬಂದೆ. ಅವತ್ತು ಸ್ವಲ್ಪ ಗೊಂದಲ ಆಯ್ತು, ಮತ್ತೆ ಅವ್ರವರೇ ಸರಿ ಮಾಡ್ಕೊಂಡ್ರೆ ಕೊಟ್ರು. ತದನಂತರ ಅವ್ರು ಚನ್ನಗಿರಿ ಕೊಡ್ತಾನೆ ಹೋಗ್ತಾನೆ, ಏನೋ ಪೇಪರಿಗೆ ಕೊಡೋಕ್ಕೋಸ್ಕರ ಬಂದಿದ್ದಾನೆ, ಇತೇನು ಸೇವೆ ಮಾಡೋ ಉದ್ದೇಶ ಎಲ್ಲ. ಹಂಗೇನು ಹೆಚ್ಚಾಗಿದೆ, ನಮ್ಮವರೇ ಮಾತಾಡಿರೋದು.